ನಮಸ್ಕಾರ ಮಕ್ಕಳೇ, ಮತ್ತೆ ನಾವು ಇಂಡೆಕ್ಸ್ ನಂಬರನ್ನು ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ಲಾಸ್ಟ್ ಸ್ಲೈಡ್ಸ್ ಅಥವಾ ಲಾಸ್ಟ್ ಸೆಷನಲ್ಲಿ ನಿಮಗೆ ಹೇಳಿದ್ದೆ ಅನ್ವೈಟೆಡ್ ಇಂಡೆಕ್ಸ್ ನಂಬರಲ್ಲಿ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಬರ್ತದೆ, ಸಿಂಪಲ್ ಅವರೇಜ್ ಆಫ್ ಪ್ರೈಸ್ ರಿಲೇಟಿವ್ಸ್ ಮೆಥಡ್ ಲಾಸ್ಟ್ ಸೆಷನ್ಸಲ್ಲಿ ಹೇಳ್ಕೊಟ್ಟಿದ್ದೆ. ಈಗ ನಿಮಗೆ ಈ ಸೆಷನಲ್ಲಿ ಅಂದರೆ ಸೆಷನ್ ನಂಬರ್ 28, ಈ ಸೆಷನ್ ಯಾರಿಗೆ ಬರುತ್ತೆ ಅಂದರೆ BBA 6th ಸೆಮಿಸ್ಟರ್ಸ್ಗೆ ಟೆಕ್ನಿಕ್ಸ್ ಫಾರ್ ಬಿಸ್ನೆಸ್ ಡಿಸಿಷನ್ 2ನಲ್ಲಿ 3rd ಚಾಪ್ಟರ್ ಬರ್ತದೆ, 6th ಸೆಮಿಸ್ಟರ್ನಲ್ಲಿ ಬರ್ತದೆ. ವೆಯ್ಟೆಡ್ ಇಂಡೆಕ್ಸ್ ನಂಬರಲ್ಲಿ ನಾವು ಆಲ್ರೆಡಿ ಹೇಳಿದೆ. ವೆಯ್ಟೆಡ್ ಇಂಡೆಕ್ಸ್ ನಂಬರ್ ಅಂತ ಹೇಳಿದಾಗ ವೆಯ್ಟೆಡ್ ಇಂಡೆಕ್ಸ್ ನಂಬರ್ in this method the weights are assigned to various items including the index to reflect their relative importances in the group. We have several index number formulate which involves the different weight techniques. Some of the important techniques of weighted index number is here. Last pair method ಬರ್ತದೆ, Passage method ಬರ್ತದೆ, Darvish-Bowles index number ಅಂತೇಳಿ ಬರ್ತದೆ, ಫಿಶರ್ ಐಡಿಯಲ್ ಇಂಡೆಕ್ಸ್ ನಂಬರ್ ಅಂತೇಳಿ ಬರ್ತದೆ, ಮಾರ್ಷಲ್ ಎಡ್ವರ್ಡ್ಸ್ ಇಂಡೆಕ್ಸ್ ನಂಬರ್ ಅಂತೇಳಿ ಬರ್ತದೆ, ಆ್ಯಂಡ್ ಕೇಲಿಸ್ ಇಂಡೆಕ್ಸ್ ನಂಬರ್. ಬಟ್ ನಮಗೆ ಲಾಸ್ಟ್ ಮೆಥಡ್ ಬರೀ ನಮ್ಮ ಸಿಲೆಬಸಲ್ಲಿ ಇಲ್ಲ. ನಾವು ಲ್ಯಾಸ್ಪೇರ್ ಮೆಥಡನ್ನು ಡಿಸ್ಕಸ್ ಮಾಡ್ತೇವೆ, ಪ್ಯಾಷಿಯಸ್ ಮೆಥಡನ್ನು ಡಿಸ್ಕಸ್ ಮಾಡ್ತೇವೆ, ಡರ್ಬಿಶ್ ಆ್ಯಂಡ್ ಬೌಲೆಸ್ ಡಿಸ್ಕಸ್ ಮಾಡ್ತೇವೆ, ಫಿಶರ್ ಇಂಡೆಕ್ಸ್ ನಂಬರನ್ನು ಮತ್ತು ಮಾರ್ಷಲ್ ಎಡ್ವರ್ತ್ ಇಂಡೆಕ್ಸ್ ನಂಬರನ್ನು ಮಾತ್ರ ನಮ್ಮ ಕುವೆಂಪು ಯೂನಿವರ್ಸಿಟಿ ಸಿಲೆಬಸಲ್ಲಿ ಇದೆ. ಈ ಸೆಷನಲ್ಲಿ ನಾವು ಇಂಡೆಕ್ಸ್ ನಂಬರನ್ನು ಟೈಪ್ಸ್ ಆಫ್ ಇಂಡೆಕ್ಸ್ ನಂಬರ್ ಹೇಳಿದೆ. ಈಗ ನಾನು ವೆಯ್ಟೆಡ್ ಇಂಡೆಕ್ಸ್ ನಂಬರಲ್ಲಿ ಲಾಸ್ಟ್ ಪೇರ್ಸ್ ಮೆಥಡನ್ನು ನಾವು ಡಿಸ್ಕಸ್ ಮಾಡ್ತೇವೆ. ಲಾಸ್ಟ್ ಪೇರ್ಸ್ ಮೆಥಡ್ ನಂತರ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಏನಿದೆ ಅಂದರೆ ದಿಸ್ ಕಾನ್ಸೆಪ್ಟ್ ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ಬಿ ಫೆಮಿಲಿಯರೈಸ್ ವಿತ್ ದ ಟರ್ಮ್ ಇಂಡೆಕ್ಸ್ ನಂಬರ್. ದಿಸ್ ಹೆಲ್ಪ್ಸ್ ದ ಸ್ಟೂಡೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಇಂಡೆಕ್ಸ್ ವ್ಯಾಲ್ಯೂ. ಅಂದರೆ ಲಾಸ್ಟ್ ಪೇರ್ ಮೆಥಡನ್ನು ಯಾವ ಥರ ನಾವು ಸ್ಟಡಿ ಮಾಡ್ತೇವೆ ಅದನ್ನು ನಾವಿಲ್ಲಿ ಲರ್ನಿಂಗ್ ಆಬ್ಜೆಕ್ಟಿವ್ಸಲ್ಲಿ ನೋಡ್ತೇವೆ. ಸೆಷನ್ ಔಟ್ಕಮ್: ಬೈ ದ ಎಂಡ್ ಆಫ್ ದಿಸ್ ಸೆಷನ್ students should be able to understand the concept of index number. Students should also be able to express their opinion regarding the index number. Last pair method. In case of last pair method ಅಂತ ಹೇಳಿದಾಗ this index is devised by last pairs in the year 1864. ಈ ಮೆಥಡನ್ನ ಯಾರು ಡೆವಲಪ್ ಮಾಡಿದ್ರು ಅಂದರೆ ಲಾಸ್ಟ್ ಪೇರ್ಸ್ ಅವರು 1864 ಇದನ್ನು ಡೆವಲಪ್ ಮಾಡಿದ್ರು. ಇನ್ ದಿಸ್ ಮೆಥಡ್ ದ ಬೇಸ್ ಇಯರ್ ಕ್ವಾಂಟಿಟೀಸ್ ಆರ್ ಟೇಕನ್ ಆ್ಯಸ್ ವೇಟ್ಸ್. ಬೇಸ್ ಇಯರ್ ಕ್ವಾಂಟಿಟೀಸ್ ಆ್ಯಸ್ ಟೇಕನ್ ಆ್ಯಸ್ ವೇಟ್ ಅಂದರೆ Q0 ಫಾರ್ಮುಲಾ ಪ್ರಕಾರ Q0 ಅಂದರೆ ಬೇಸ್ ಇಯರ್ ಕ್ವಾಂಟಿಟೀಸ್ ಅಂತ ಹೇಳಿ ಕರೀತೇವೆ. ಅದನ್ನು ನಾವು ಬೇಸ್ ತೆಗೆದುಕೊಳ್ತೇವೆ. ದ ಫಾರ್ಮುಲಾ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್. ಸೊ ಇಯರ್ ಇಟ್ ಕ್ಯಾನ್ ಬಿ ಸೀನ್ ದಟ್ ದಿಸ್ ಇಂಡೆಕ್ಸ್ ಹ್ಯಾಸ್ ಫಿಕ್ಸ್ಡ್ ಬೇಸ್ ಇಯರ್ ಕ್ವಾಂಟಿಟಿ ಆಸ್ ದ ವೇಟ್ಸ್. ನಾನು ಆಲ್ರೆಡಿ ಹೇಳಿದೆ, ಈಗ ತಾನು ಹೇಳಿದೆ. ಆ್ಯಂಡ್ ದ ಈಕ್ವಲೆಂಟ್ ಟು ದ ಅರ್ಥಮೆಟಿಕ್ ಮೀನ್ ಪ್ರೈಸ್ ರಿಲೇಟಿವ್ಸ್ ಗಿವನ್ ಆಟ್ ದ ಫಾರ್ಮುಲಾ. ದೇರ್ಫೋರ್ ವೆಯ್ಟೆಡ್ ಇಂಡೆಕ್ಸ್ ನಂಬರಲ್ಲಿ ಲಾಸ್ಟ್ ಪೇರ್ ಮೆಥಡಿಗೆ P01 that is nothing but P01 or last pair method ಫಾರ್ಮುಲಾ ಏನು ಬರ್ತದೆ, ಸಿಗ್ಮಾ P1 Q0 ಡಿವೈಡ್ ಬೈ ಸಿಗ್ಮಾ P0 Q0 ಅಂತ ಹೇಳಿದಾಗ ಇಲ್ಲಿ Pn ಅಂತ ಏನಿದೆ ಇದನ್ನು ನಾವು 1 ಅಂತ ಕೂಡ ತೆಗೆದುಕೊಳ್ಬೋದು. Pn ಆರ್ P1 Q0 ಡಿವೈಡ್ ಬೈ ಸಿಗ್ಮಾ P0 Q0 ಮಲ್ಟಿಪ್ಲೈಡ್ ಇಂಟು 100. ಮಲ್ಟಿಪ್ಲಿಕೇಶನ್ಸ್ ನಾವು ಮಾಡುವಾಗ ಇಲ್ಲಿ ಮಲ್ಟಿಪ್ಲೈ ದ ಕರೆಂಟ್ ಇಯರ್ ಪ್ರೈಸ್ P1 ಬೈ ದ ಬೇಸ್ ಇಯರ್ ಕ್ವಾಂಟಿಟಿ P1 Q0 ಬೇಸ್ ಇಯರ್ ಕ್ವಾಂಟಿಟಿನ ಆಲ್ರೆಡಿ ಹೇಳಿದೆ. ವೆಯ್ಟ್ಸ್ ಕ್ವಾಂಟಿಟಿ ವೆಯ್ಟನ್ನು ನಾವು ಇಲ್ಲಿ ಅಸೆಸ್ಸನ್ನು ಮಾಡ್ತಾ ಬರ್ತದೆ. ಆ್ಯಂಡ್ ದ ಟೋಟಲ್ಸ್ ಆಫ್ ಸಚ್ ಪ್ರಾಡಕ್ಟ್ ಆರ್ ಗೆಟ್ ಸಿಗ್ಮಾ P1 Q0. ಸಿಮಿಲರ್ಲಿ ಮಲ್ಟಿಪ್ಲೈ ದ ಬೇಸ್ ಇಯರ್ ಪ್ರೈಸಸ್ P0 ಬೈ ದ ಬೇಸ್ ಇಯರ್ ಕ್ವಾಂಟಿಟಿ ವೆಯ್ಟ್ಸ್ ನಥಿಂಗ್ ಬಟ್ Q0. P0 ಮತ್ತು Q0 ಅನ್ನು ನಾವಿಲ್ಲಿ ಅಸೈನ್ಮೆಂಟ್ ಮಾಡ್ತೇವೆ. ಅದರ ಟೋಟಲ್ನ ನಾವು ತೆಗೆದುಕೊಂಡಾಗ ವಿ ಗೆಟ್ ದ ಸಿಗ್ಮಾ P0 Q0 ನಮಗೆ ಬರ್ತದೆ. ಆ್ಯಂಡ್ ನಾವು ಫಾರ್ಮುಲಾಸನ್ನು ಅಪ್ಲೈ ಮಾಡಬೇಕಾದ್ರೆ ಡಿವೈಡ್ ಸಿಗ್ಮಾ P1 Q0 ಡಿವೈಡ್ ಬೈ ಸಿಗ್ಮಾ P0 Q0 ಆ್ಯಂಡ್ ಮಲ್ಟಿಪ್ಲೈ ದ ಕ್ವಶಂಟ್ ಇಂಟು ಬೈ 100. ದಿಸ್ ವಿಲ್ ಬಿ ದ ಇಂಡೆಕ್ಸ್ ನಂಬರ್ ಆಫ್ ದ ಕರೆಂಟ್ ಇಯರ್. ಫಾರ್ಮುಲಾ ಇಯರ್ ನಾನು ಆಲ್ರೆಡಿ ಹೇಳಿದೆ. ಸಿಗ್ಮಾ P01 is equals to sigma P1 Q0. Sigma P1 Q0 divided by sigma P0 Q0 multiplied into 100. This method is very widely used for constructing the index number as it is based on fixed weights of the base year. ನಾವಿಲ್ಲಿ ಫಿಕ್ಸ್ಡ್ ವೆಯ್ಟ್ ಆಫ್ ದ ಬೇಸ್ ಇಯರ್ ಅನ್ನು ನಾವು ಅಸಂಪ್ಷನ್ಸ್ಗೆ ಅಥವಾ ಅದನ್ನು ನಾವು ಗ್ರೂಪಿಗೆ ತೆಗೆದುಕೊಳ್ತೇವೆ. ಅವೇರ್ ದ ಇಂಡೆಕ್ಸ್ ಆ್ಯಸ್ ಅಪ್ವರ್ಡ್ ಬಯಾಸ್. ಸೊ ಈ ಮೆಥಡಲ್ಲಿ ನಾವು ಫಾರ್ಮುಲಾಸನ್ನು ಆಲ್ರೆಡಿ ಹೇಳಿದೆ. ಎಲ್ಲಿ ಕ್ವಾಂಟಿಟೀಸ್ ಇಲ್ಲಿ ಎರಡು ಕಡೆ ಏನಾಗಿದೆ ಅಂದರೆ ಫಾರ್ಮುಲಾಸನ್ನು ನೋಡಿ ಸಿಗ್ಮಾ P1 Q0 ಡಿವೈಡ್ ಬೈ ಸಿಗ್ಮಾ P0 Q0 ಅಂತ ಹೇಳಿದ್ರೆ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕಡೆ ಏನಾಗಿದೆ Q0 ಮಾತ್ರ ನೋ ಚೇಂಜಸ್. ಆದರೆ ಇಲ್ಲಿ ಸಿಗ್ಮಾ P1 ಇದೆ, ಇಲ್ಲಿ ಸಿಗ್ಮಾ P0 ಬರ್ತದೆ. ಸೊ ನಂತರ ಇನ್ ವೆಯ್ಟೆಡ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ weights are assigned to the each item in the basket
in various ways, and the weights or aggregates also used in different ways to calculate an index. In most cases, quantity of usages is used to calculate the price index. Numbers, Laspeyres price index and Pasch's price index are the two most important methods of calculating weighted price indices. Laspeyres price index number is the weighted aggregated price index number which is used ಬೇಸ್ ಇಯರ್ ಕ್ವಾಂಟಿಟಿ ಆಸ್ ಅ ವೆಯ್ಟ್. ನಾವು ಆಲ್ರೆಡಿ ಹೇಳಿದೆ ನಿಮಗೆ ಬೇಸ್ ಇಯರ್ ಕ್ವಾಂಟಿಟೀಸನ್ನು ನಾವು ಬೇಸ್ ಇಯರ್ ಕ್ವಾಂಟಿಟೀಸನ್ನು ವೆಯ್ಟ್ಸ್ ಅಂತೇಳಿ ತೆಗೆದುಕೊಳ್ತೇವೆ. ನೆಕ್ಸ್ಟ್ ಒನ್, ಇನ್ ಜನರಲ್ ಲಾಸ್ಪೇರ್ ಇಂಡೆಕ್ಸ್ ನಂಬರ್ ಆನ್ಸರ್ಸ್ ದ ಕ್ವಶನ್. ಇಟ್ ಪ್ರೊವೈಡ್ಸ್ ಅನ್ ಎಕ್ಸ್ಪ್ಲನೇಷನ್ ಟು ದ ಕ್ವಶನ್ ದಟ್ ಇಫ್ ದ ಎಕ್ಸ್ಪೆಂಡಿಚರ್ ಆನ್ ದ ಬೇಸ್ ಪೀರಿಯಡ್ baskets of commodities was 100, how much should be the expenditure in the current period on the same basket of commodity? ಈ ಮೆಥಡಲ್ಲಿ ನಾವೇನು ಮಾಡ್ತೇವೆ, ಫಾರ್ಮುಲಾಸ್ ಮುಖಾಂತರ ಫೈನಲ್ ಆನ್ಸರನ್ನು ತೆಗೆದುಕೊಳ್ತೇವೆ. ಈಗ ನಿಮಗೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದೇನೆ ನೋಡಿ ಅಲ್ಲಿ. ಫ್ರಮ್ ದ ಫಾಲೋಯಿಂಗ್ ಡಾಟಾ ಕಂಪ್ಯೂಟ್ ದ ಲಾಸ್ಪೇರ್ಸ್ ಇಂಡೆಕ್ಸ್ ನಂಬರ್ ಫಾರ್ ದ ಕರೆಂಟ್ ಇಯರ್. ಆಲ್ರೆಡಿ ಹೇಳಿದ್ರೆ ಯಾವುದು ಅರ್ಲಿಯರ್ ಇಯರ್ ಇರ್ತದೆ ಅದನ್ನು ನಾವು ಬೇಸ್ ಇಯರ್ ಅಂತ ತೆಗೆದುಕೊಳ್ತೇವೆ. ಯಾವುದು ಲೇಟರ್ ಇಯರ್ ಇರ್ತದೆ, ರೀಸೆಂಟ್ ಇಯರ್ ಇರ್ತದೆ, ಅದನ್ನು ನಾವು ಕರೆಂಟ್ ಇಯರ್ ಅಂತೇಳಿ ತೆಗೆದುಕೊಳ್ತೇವೆ. ಇಲ್ಲಿ ನೋಡಿ ಬೇಸ್ ಇಯರ್ ಅಂದರೆ 1970 ಕೊಟ್ಟಾರೆ, ದೆನ್ 1980 ಅಂತ ಹೇಳಿದ್ರೆ ದಿಸ್ ಒನ್ ಇಸ್ ಕರೆಂಟ್ ಇಯರ್. ಐಟಮ್ಸ್ 5 ಐಟಮ್ಸ್ ನಮ್ಮ ಹತ್ರ ಇದೆ. P0 ದಟ್ ಈಸ್ ಪ್ರೈಸ್ ಆಫ್ 1970 ಏನು ಕರಿತೇವೆ, P0 ಅಂತೇಳಿ ಕರಿತೇವೆ. ಕ್ವಾಂಟಿಟೀಸನ್ನು ನಾವು Q0 ಅಂತ ಕರೀತೇವೆ. 20, 42, 30, 8 and 10. ಕ್ವಾಂಟಿಟೀಸ್ ಇಯರ್ 7, 6, 17, 15 and 8. ದಿಸ್ ಆಲ್ ರಿಲೇಟೆಡ್ ಟು ದ ಬೇಸ್ ಇಯರಿಗೆ ಬರುತ್ತೆ. ದೆನ್ ಕರೆಂಟ್ ಇಯರ್ ಅಂದರೆ 1980 ದಟ್ ಈಸ್ ಲೇಟರ್ ಇಯರ್. ಅದು P1 ಆರ್ Pn ಅಂತೇಳಿ ಬರ್ಕೊಂಡಿದ್ದಾರೆ. P1 ಅಂತ ಕನ್ಸಿಡರ್ ಮಾಡ್ಬೋದು ಅಥವಾ Pn ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಪ್ರೈಸ್ ಆಫ್ ಕರೆಂಟ್ ಇಯರ್ P1 ಆರ್ Pn 25, 40, 25, 14 ಆ್ಯಂಡ್ 13 ಇದೆ. ಕ್ವಾಂಟಿಟೀಸ್ ಆಫ್ ದ ಕರೆಂಟ್ ಇಯರ್ ನಥಿಂಗ್ ಬಟ್ Qn ಆರ್ Q1 9, 8, 4, 10 ಆ್ಯಂಡ್ 5. ಈ ಫಾರ್ಮುಲಾಸನ್ನು ಈ ಪ್ರಾಬ್ಲಮ್ಸನ್ನು ಕೊಟ್ಟಿದ್ದೇವೆ. ನಾವೀಗ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. ಸೊಲ್ಯೂಷನ್ಸಿಗೆ ತೆಗೆದುಕೊಂತ ಬಂದರೆ ಏನಿಲ್ಲ. ಈಗ ನೋಡಿ ಬೇಸ್ ಇಯರ್ ಇದೆ ಮತ್ತು ಕರೆಂಟ್ ಇಯರ್ ಇದೆ. P0, Q0, Pn ನಥಿಂಗ್ ಬಟ್ P1 ಆ್ಯಂಡ್ Q1, P1 ಆ್ಯಂಡ್ Q1. ಇದಿಷ್ಟು ಇನ್ಫಾರ್ಮೇಷನ್ ಪ್ರಕಾರ ನಾವೀಗ ಫಾರ್ಮುಲಾ ಮುಖಾಂತರ P0, Q0ವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. P0, Q0 ಅಂದರೆ ನಿಮಗೆ ಫಾರ್ಮುಲಾ ಹೇಳಿದೆ. ನಿಮ್ಮ ಇನ್ಫಾರ್ಮೇಷನ್ ಪ್ರಕಾರ ಲಾಸ್ಪೇರ್ಸ್ ಮೆಥಡಿಗೆ ಬಂದಾಗ ಇನ್ಫಾರ್ಮೇಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಿಗ್ಮಾ P1 Q0 ಡಿವೈಡ್ ಬೈ ಸಿಗ್ಮಾ P0 Q0 ಇಸ್ ದ ಫಾರ್ಮುಲಾ ಆಫ್ ಲಾಸ್ಪೇರ್ ಮೆಥಡಲ್ಲಿ. P0 Q0 ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ದಿಸ್ ಒನ್ ಇಸ್ P0 ಮಲ್ಟಿಪ್ಲೈಡ್ ಇಂಟು Q0. ಇವೆರಡನ್ನ ಏನು ಮಾಡಬೇಕು, ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. 20 into 7 140 ಬಂತು. ದ ಸೇಮ್ ವೇ 42 into 6 252, 30 into 17 510 ಬರ್ತದೆ, 8 into 15 120 ಬರ್ತದೆ, 10 into 8 ಅಂತ ಹೇಳಿದಾಗ 80 ಬರ್ತದೆ. ಆಲ್ಮೋಸ್ಟ್ P0 Q0 ನಮಗೆ ಸಿಕ್ಕಿದ್ದಾಯಿತು. ನೆಕ್ಸ್ಟ್ ನಾವು P1 Q1 ಲಾಸ್ಪೇರ್ ಮೆಥಡನ್ನು ಮಾಡಬೇಕಾದ್ರೆ ಹೇಳಿದ್ರೆ P1 Q1 ಅಂತ ಹೇಳಿದ್ರೆ ದಿಸ್ ಒನ್ ಇಸ್ Pn ಅಂತ ಬರೆಸಿದ್ದೇನೆ, ಬಟ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ P1 ಆ್ಯಂಡ್ Q1. P1 Q1 ಅಂತ ಹೇಳಿದ್ರೆ ಇಲ್ಲಿ ಕರೆಂಟ್ ಇಯರ್ ಪ್ರೈಸ್ ಆ್ಯಸ್ ವೆಲ್ ಆಸ್ ಕರೆಂಟ್ ಇಯರ್ ಕ್ವಾಂಟಿಟಿ. 25 into 9 225 ಬರ್ತದೆ. 25 into 9 ಅಂದರೆ ಎಷ್ಟು, 225 ಬರ್ತದೆ. 40 into 8 ಅಂದರೆ 320 ಬರ್ತದೆ. 25 into 4 ಅಂತ ಹೇಳಿದ್ರೆ 100 ಬರ್ತದೆ. 14 into 10 ಅಂತ ಹೇಳಿದ್ರೆ 140 ಬರ್ತದೆ. 13 into 5 ಅಂತ ಹೇಳಿದ್ರೆ 65. ಇದು P1 ಆ್ಯಂಡ್ Q1 ಆಯಿತು. ಇವೆರಡನ್ನ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂದರೆ ನೆಕ್ಸ್ಟ್ ನಾವು ಪ್ಯಾಶಿಯಸ್ ಮೆಥಡ್ ಮಾಡುವಾಗ ಇದು ಬೇಕಾಗ್ತದೆ. ಬಟ್ ನಾವಿಲ್ಲಿ ಯಾವುದನ್ನು ಸಾಲ್ವ್ ಮಾಡ್ತಿದ್ದೇವೆ, ಓನ್ಲಿ ಲಾಸ್ಪೇರ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಇವೆರಡನ್ನ ನಿಮಗೆ ಎಕ್ಸಾಂಪಲ್ಸನ್ನು ತೋರಿಸಿದೆ. ನೆಕ್ಸ್ಟ್ ನೋಡ್ತಾ ಬನ್ನಿ, ಇಲ್ಲಿ ಲಾಸ್ಪೇರ್ಸ್ ಮೆಥಡಿಗೆ ಫಾರ್ಮುಲಾ ಹೇಳಿದೆ ಸಿಗ್ಮಾ P1 Q0 ಡಿವೈಡ್ ಬೈ ಸಿಗ್ಮಾ P0 Pn ನಥಿಂಗ್ ಬಟ್ P1 Q0. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಫಾರ್ಮೇಷನ್ಸ್ ಪ್ರಕಾರ ಇಲ್ಲಿ ಸಿಗ್ಮಾ P1 Q0 ಡಿವೈಡ್ ಬೈ ಸಿಗ್ಮಾ P0 Q0, ಸಿಗ್ಮಾ P0 Q0 ಬರ್ತದೆ. P0 Q0 therefore in the last slides ಅಲ್ಲಿ ನೋಡಿ ಆಲ್ರೆಡಿ ಹೇಳಿದೆ P0 Q0 ಅಂದರೆ ಇದು 1102 ಬರ್ತದೆ. ದೆನ್ P1 Q1 ಅಂದರೆ 850 ಬರ್ತದೆ, 850 ಬರ್ತದೆ. ಎಸ್ ಓಕೆ, 1154 ಡಿವೈಡ್ ಬೈ 1102 ಮಲ್ಟಿಪ್ಲೈಡ್ ಇಂಟು 100 ಅಂತ ಹೇಳಿದಾಗ 104.72 ದಿಸ್ ಈಕ್ವಲ್ಸ್ ಟು 105 ಬರ್ತದೆ. Then construct the index number from the following using the Laspeyres method. Again ಇಲ್ಲಿ ಲಾಸ್ಪೇರ್ ಮೆಥಡಲ್ಲಿ ನಾವು ಫಾರ್ಮುಲಾಸನ್ನು ನೋಡಿ, ಇದು ಬೇಸ್ ಇಯರ್, ಇದು ಕರೆಂಟ್ ಇಯರ್ ಆಯಿತು.
ಬೇಸ್ ಇಯರ್ ಮತ್ತು ಕರೆಂಟ್ ಇಯರ್, ಬೇಸ್ ಇಯರ್ನ ಪ್ರೈಸ್ ಇದೆ, ಬೇಸ್ ಇಯರ್ನ ಕ್ವಾಂಟಿಟೀಸ್ ಇದೆ, ಕರೆಂಟ್ ಇಯರ್ನ ಪ್ರೈಸ್ ಇದೆ, ಕ್ವಾಂಟಿಟೀಸ್ ಆಫ್ ದ ಕರೆಂಟ್ ಇಯರ್. ನೆಕ್ಸ್ಟ್ ಇಲ್ಲೂ ಅಗೇನ್ ನಮಗೆ 4 ಕಮಾಡಿಟೀಸ್ ಕೊಟ್ಟಿದ್ದಾನೆ. 24, 46, 5 and 3 ಇನ್ ದ ಬೇಸ್ ಇಯರ್. ಕರೆಂಟ್ ಇಯರ್ನಲ್ಲಿ 60 and 5 ಇದೆ, 40 and 5 ಬರ್ತದೆ, 50 into 10 ಬರ್ತದೆ, 20 into 10 ಆಸ್ ವೆಲ್ ಆಸ್ 40 ಮತ್ತು 20 ಕೊಟ್ಟಿದ್ದಾರೆ. ಈಗ ನೋಡ್ತಾ ಬನ್ನಿ, ಫಾರ್ಮುಲಾಸ್ ನೋಡಿ ಈಗ ಕರೆಕ್ಟಾಗಿದೆ ಇಲ್ಲಿ ಬರ್ತೀನಿ. ಕಮಾಡಿಟೀಸ್ 4 ಕಮಾಡಿಟೀಸ್ ಆಯ್ತು. ಪ್ರೈಸ್ ಆಫ್ ದ ಬೇಸ್ ಇಯರ್ 20, 50, 40 and 20. ಕ್ವಾಂಟಿಟೀಸ್ ಆಫ್ ದ ಬೇಸ್ ಇಯರ್ 4, 3, 5 and 10. 2008 ಅಂತ ಹೇಳಿದ್ರೆ ಅದು ಕರೆಂಟ್ ಇಯರ್. ಪ್ರೈಸ್ ಆಫ್ ದ ಕರೆಂಟ್ ಇಯರ್ ಕೊಟ್ಟಿದ್ದಾರೆ, ಕ್ವಾಂಟಿಟೀಸ್ ಆಫ್ ದ ಕರೆಂಟ್ ಇಯರ್. ನಾವು ಓನ್ಲಿ ಇವೆರಡು ಸ್ಟೆಪ್ಪನ್ನು ಮಾತ್ರ ತೆಗೆದುಕೊಳ್ಬೇಕು. ಯಾವುದಕ್ಕೆ? ಲಾಸ್ಟ್ ಪೇರ್ ಮೆಥಡಿಗೆ ಅಂತ ಹೇಳಿದೆ. P1Q0 ಮಲ್ಟಿಪ್ಲೈಡ್ ಇಂಟು P0 Q0. P1Q0 ಅಂತ ಹೇಳಿದ್ರೆ 160. P1Q0 P1 ಅಂತ ಹೇಳಿದ್ರೆ 40 into 4 168. ಆ್ಯಂಡ್ ಅಗೇನ್ ಸೆಕೆಂಡ್ ಒನ್ 60 into 3 180 ಬರ್ತದೆ. ದೆನ್ 50 into 5 250 ಬರ್ತದೆ. 40 into 10 400. P1Q0 ಬಂತು. ನೆಕ್ಸ್ಟು P0Q0. P0Q0 ಅಂತ ಹೇಳಿದ್ರೆ ಬೇಸ್ ಇಯರ್ ಪ್ರೈಸಸ್ ಆಸ್ ವೆಲ್ ಆಸ್ ಬೇಸ್ ಇಯರ್ ಕ್ವಾಂಟಿಟಿ. ಬೇಸ್ ಇಯರ್ ಪ್ರೈಸ್ ಆ್ಯಂಡ್ ಬೇಸ್ ಇಯರ್ ಕ್ವಾಂಟಿಟಿ ಅಂದರೆ 20 into 4. 20 into 4 ಅಂದರೆ ಎಷ್ಟಾಯಿತು? 80 ಆಯಿತು. 50 into 3 ಅಂದರೆ ಎಷ್ಟಾಯಿತು? 150 ಆಯಿತು. 40 into 5 ಅಂದರೆ ಎಷ್ಟಾಯಿತು? 200 ಆಯಿತು. 20 into 10 ಅಂದರೆ 200 ಬರ್ತದೆ. ಸೊ ಈಗ ನಾವು P1Q0 ನೋಡಿದ್ದೇವೆ, ಅಗೇನ್ P0Q0ನ ನೋಡಿದ್ದೇವೆ. ಇವೆರಡು ನಮಗೆ ಇನ್ಫಾರ್ಮೇಷನ್ ಪ್ರಕಾರ ಇದೆ. ಸೊ ಫಾರ್ಮುಲಾ ಅಪ್ಲೈ ಮಾಡಿದಾಗ ಲಾಸ್ಟ್ ಫೇರ್ ಮೆಥಡಲ್ಲಿ ಸಿಗ್ಮಾ P01 is equals to sigma P1Q0 divided by sigma P0Q0 multiplied into 100. 990 divided by 630 into 10 is equals to 157.26. ಈ ಮುಖಾಂತರ ನಾವು ವೇಟೆಡ್ ಇಂಡೆಕ್ಸ್ ನಂಬರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಇದು ನಿಮಗೆ ನೀವು ಪ್ರಾಬ್ಲಮ್ ಮಾಡಲಿಕ್ಕೆ ಒಂದು ಕ್ವಶನ್ಸ್ ಕೊಟ್ಟಿದ್ದೇವೆ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಟ್ರೈ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.